ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕ್ಷುಲ್ಲಕ ಕಾರಣಕ್ಕೆ ವೈದ್ಯರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಮೈಸೂರಿನ ಸಾತ್ಗಳ್ಳಿ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಿಶು ಆಸ್ಪತ್ರೆಯ ಡಾಕ್ಟರ್ ಅನೂಪ್ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ಚಪ್ಪಲಿ ಬಿಟ್ಟು ಕ್ಲಿನಿಕ್ ಒಳಗೆ ಬನ್ನಿ ಅಂತ ಹೇಳ್ತಾರೆ, ಅದಕ್ಕೆ ಹಲ್ಲೆಯನ್ನ ನಡೆಸಲಾಗಿದೆ. ಅಂದ್ರೆ ಚಪ್ಪಲಿಯನ್ನ ಹಾಕೊಂಡು ಕ್ಲಿನಿಕ್ ಒಳಗೆ ಎಂಟ್ರಿಯನ್ನ ಕೊಡ್ತಾ ಇರ್ತಾರೆ, ಹಾಗಾಗಿ ಚಪ್ಪಲಿಯನ್ನ ಹೊರಗೆ ಬಿಟ್ಟು ಒಳಗಡೆ ಬನ್ನಿ ಅಂತ ಹೇಳ್ತಾರೆ. ಹೇಳಿದ ಇಷ್ಟಕ್ಕೆ ಸಿಟ್ಟುಗೊಂಡು ಈ ರೀತಿಯಾಗಿ ಹಲ್ಲೆಯನ್ನ ನಡೆಸಿದ್ದಾರೆ. ರುಬಿಯಾಸ್ ಹಾಗೂ ಆತನ ತಂದೆಯ ವಿರುದ್ಧ ಆರೋಪ ಕೇಳಿಬಂದಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ಅಂತ ಹೇಳಿ. ರುಬಿಯಾಸ್ ಶರೀಫ್ 3 ವರ್ಷದ ಮಗು ಆಸ್ಪತ್ರೆಗೆ ದಾಖಲಾಗಿರುತ್ತೆ. ಈ ವೇಳೆ ಆಸ್ಪತ್ರೆಗೆ ರುಬಿಯಾಸ್ ಶರೀಫ್ ಬಂದಿರ್ತಾರೆ, ಅಂದರೆ ಆತನ ಮಗುವನ್ನ ಇಲ್ಲಿ ಅಡ್ಮಿಟ್ ಮಾಡಿರ್ತಾರೆ ಆಸ್ಪತ್ರೆಯಲ್ಲಿ. ಚಪ್ಪಲಿ ಹಾಕಿಕೊಂಡು ಆಸ್ಪತ್ರೆಗೆ ಒಳಗೆ ಎಂಟ್ರಿ ಕೊಡ್ತಾರೆ ರುಬಿಯಾಸ್. ಚಪ್ಪಲಿಯನ್ನು ಹೊರಗೆ ಬಿಡಿ ಅಂತ ಹೇಳಿ ವೈದ್ಯ ಅನೂಪ್ ಮನವಿಯನ್ನ ಮಾಡ್ಕೊಳ್ತಾರೆ. ಚಪ್ಪಲಿ ಹೊರಗೆ ಬಿಡೋಕ್ ಆಗೋದಿಲ್ಲ ಅಂತ ಹೇಳಿ ಇಲ್ಲಿ ಗಲಾಟೆಯನ್ನ ತೆಗಿತಾರೆ. ವೈದ್ಯರಿಗೆ ನೀವು ಮಾತ್ರ ಚಪ್ಪಲಿ ಹಾಕಿಕೊಳ್ಳಬಹುದಾ ಅಂತ ಹೇಳಿ ಮಾತಿನ ಚಕಮಕಿ ನಡೆಯುತ್ತೆ. ತಾವು ಹೊರಗೆ ಬಿಟ್ಟಿದ್ದಂತಹ ಚಪ್ಪಲಿಯನ್ನ ತೋರಿಸೋದಕ್ಕೆ ಅನೂಪ್ ಹೊರಗೆ ಬಂದಂತಹ ವೇಳೆ ಹಲ್ಲೆಯನ್ನ ಮಾಡಿದ್ದಾರೆ. ಏಕಾಏಕಿ ಅನೂಪ್ ಮೇಲೆ ಹಲ್ಲೆ ನಡೆಸಿದ್ದಾರೆ ರುಬಿಯಾಸ್ ಶರೀಫ್.